ಎಲ್ರಿಗೂ ನಮಸ್ಕಾರ. ನಾನ್ ನಿಮ್ಮ ಪ್ರೀತಿಯ ನಾಗೇಶ್ ಕವಿತಾ. ಇವತ್ತು ON ಹೊಸಕೋಟೆಗೆ RCB ಸೀರೆ ರೆಡಿ ಮಾಡಿರೋ ಹತ್ರ ನಾನು ಪರಿಚಯ ಮಾಡ್ಕೊಳ್ಳೋಕೋಸ್ಕರ ಅಂತ ಬಂದಿದ್ದೀನಿ. ಸೊ ಇವರೇ ನೋಡಿ ಇದಕ್ಕೆ ಎಲ್ಲ ನಿರ್ಮಾತೆಗಳು. ಸೊ ನಿಮ್ಗೆ RCB ಸೀರೆ ಯಾವ ತರ ತೋರ್ಸ್ಬೇಕಂತೇಳಿ ನಾನು ಕಟ್ಕೊಂಡ್ ತೋರ್ಸ್ಬೇಕಂತೇಳಿ ಬಂದಿದ್ದೀನಿ. ಸರ್ ಒಟ್ಕೊಂಡ್ ತೋರಿಸ್ತಾ ಇದ್ದೀನಿ ಯಾವ ತರ ಇದೆ ಅಂತ ಹೇಳಿ. ಸೊ ನೆಕ್ಸ್ಟ್ ಟೈಮ್ ಯಾರಾದ್ರೂ RCB ಮ್ಯಾಚ್ ನೋಡಕ್ ಹೋಗ್ಬೇಕಂದ್ರೆ ಈ ತರ ಸೀರೆ ಉಟ್ಕೊಂಡ್ ಹೋಗ್ಬೇಕು ಸಾಂಪ್ರದಾಯವಾಗಿ ಅಂತ ಇವ್ರ ಉದ್ದೇಶ. ಸೊ ನಿಮ್ಮ ಅಭಿಪ್ರಾಯ ಏನಂತ ಹೇಳ್ತೀರಾ ಪುರುಷೋತ್ತಮ? ಈ ಸಲ ಕಪ್ ನಮ್ದೆ. ಈ ಸಲ ಕಪ್ ನಮ್ದೆ ಆಗ. ಸೊ ಇದರಲ್ಲಿ ಇವ್ರು ಕೂಡ ಭಾಗವಾಗಿದ್ದಾರೆ. ಸೊ ದಯವಿಟ್ಟು ಇವ್ರನ್ನ ಆದಷ್ಟು ವೈರಲ್ ಆಗ್ಬೇಕು ಅಂತ ಮಾಡ್ಬೇಕಂತ ಯಾಕೆ ಅನಿಸ್ತು? ಇದು ಒಂಥರ ಕನಸಿನ ವಿನ್ನರ್ ಆಗಿ RCB ಅವರು ಕೊಟ್ಟಿರೋ ಉಡುಗೊರೆ ಅಷ್ಟೇ ನಮ್ಗೆ. ಆ ಅಭಿಮಾನದಿಂದ RCB ಕೊಟ್ಟಿರೋರ ವಿಜಯ ಏನು ವಿನ್ನಿಂಗ್ ಮಾಡಿರೋ ಅಭಿಮಾನದಿಂದ ನಾವು ಈ ತರ ಕ್ರಿಯೇಟ್ ಮಾಡಿದೀವಿ. RCB ಫ್ಯಾನ್ಸ್ ನಾವು. ಎಷ್ಟ್ ಜನ ಮಾಡಿದ್ರೆ ಎಷ್ಟ್ ದಿನ ಆಯ್ತು? ಇದು ಬಂದು ಒಂದು 5 ಮೆಂಬರ್ಸ್ ಮಾಡಿದೀವಿ. ವ್ಯೂವರ್ಸ್ ಎಲ್ಲ ಸೇರಿ ಒಂದ್ 7 ಜನ ಮಾಡಿದ್ದಾರೆ. ಇದು 6-7 ಡೇಸ್ ಆಗಿದೆ ಎಲ್ಲ ವರ್ಕ್ ಎಲ್ಲ ಮಾಡಿ ರೆಡಿ ಆಗ ಬರಕ್ಕೆಲ್ಲ. ಫಸ್ಟ್ ಆಫ್ ಆಲ್ ಇದು RCB ಸೀರೆ ಮಾಡಕ್ ಕಾರಣ ಇದು RCB ಅವ್ರು ಕೊಟ್ಟಿರೋ ನಮ್ಗೆ ದೊಡ್ಡ ಉಡುಗೊರೆ. ಅವ್ರು ಗೆದ್ದಿರೋ ಕಾರಣಕ್ಕೋಸ್ಕರ ಈ ಖುಷಿಯಲ್ಲಿ ಈ ಹೊಸ ಆಲೋಚನ ಮಾಡಿ ಯಾರು ಮಾಡದೇ ಇರೋ ತರ ಕ್ರಿಯೇಟ್ ಮಾಡಿದೀನಿ RCB ಸೀರೆಯನ್ನ. RCB ಟಿ ಶರ್ಟ್ ಉಟ್ಕೊಳ್ಳೋದು ಹೆಣ್ಮಕ್ಳು ಅದೊಂಥರ ಟ್ರೆಂಡ್. ಇವಾಗ ಏನಂದ್ರೆ ಭಾರತ ಸಂಪ್ರದಾಯ ಪ್ರಕಾರ RCB ಹೆಣ್ಮಕ್ಳಿಗೋಸ್ಕರ, ಭಾರತೀಯ ಹೆಣ್ಮಕ್ಳಿಗೋಸ್ಕರ ನಾನು ಈ ತರ ರೆಡಿ ಮಾಡಿದೀನಿ RCB ಸೀರೆ. ಪ್ರತಿಯೊಬ್ಬ ಹೆಣ್ಮಕ್ಳು ಇದನ್ನ ಸಪೋರ್ಟ್ ಮಾಡಿ, ಎಲ್ಲ RCB ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದ್ದೀನಿ.